ಎಸ್, ಸಿಎಂ ಸಿದ್ದರಾಮಯ್ಯನವರಿಗೆ 14 ಮೂಡ ಸೈಟ್ ಬೇಕಿತ್ತಾ? ಸಿದ್ದರಾಮಯ್ಯನ ಹುಂಡಿಯಲ್ಲಿ ಅವರ ಎಲ್ಲ ಆಸ್ತಿ ಇದೆ, ಕ್ಲಿಯರ್ ಆಗೋವರೆಗೂ ನೀವು ಲೂಟಿ ರಾಮಯ್ಯನೇ ಅಂತ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡಾದ 14 ಸೈಟ್ಗಳು ಬೇಕಿತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಹುಂಡಿಯಲ್ಲಿ ಅವರ ಎಲ್ಲ ಆಸ್ತಿ ಇದೆ, ಕ್ಲಿಯರ್ ಆಗೋವರೆಗೂ ನೀವು ಲೂಟಿ ರಾಮಯ್ಯನೇ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ಸಿಎಂಗೆ ಮೂಡಾದ 14 ಸೈಟ್ಗಳು ಬೇಕಿತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೂಡ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ನಾನು ತಿಳ್ಕೊಂಡಿಲ್ಲ, ಮೂಡ ಅಲ್ಲ, ಅದು ಮೂಡ ಅಲ್ಲ ತಪ್ಪು ಹೇಳಿದೆ ಅಂತಂದ್ರೆ ಅವ್ರು ಕೂತ್ರೆ ನಿಂತ್ರೆ ಮಲಗಿದ್ರೆ ಕಣ್ಣು ಬಿಟ್ರೆ ಕಣ್ಣು ಮುಚ್ಚಿದ್ರೆ ಅವ್ರ ಎದುರುಗಡೆ ಬರೋದು ಮೂಡ 14 ಸೈಟು 14 ಸೈಟು 14 ಸೈಟು ಬೇಕಾಗಿತ್ತ ಸಿದ್ದರಾಮಯ್ಯ ನಿಮ್ಗೆ 14 ಸೈಟು? ಬಡವರು ಕೊಡ್ಬೇಕು ಅವೆಲ್ಲ. ಬಡವರು ಮನೆ ಕಟ್ಟಕ್ಕೆ 15 ಅಡಿ 20 ಅಡಿ 20 ಅಡಿ 30 ಅಡಿ ಫ್ರೀ ಸೈಟ್ ಕೊಡ್ಬೇಕು ಅವೆಲ್ಲ. 14 ಸೈಟ್ ನಿಮ್ಗೆ ಏನ್ ಅವಶ್ಯಕತೆ? ಈಗಾಗಲೇ ನಿಮ್ ಮೈಸೂರಲ್ಲಿ ಮನೆ ಇದೆ, ಬೆಂಗಳೂರಲ್ಲಿ ಮನೆ ಇದೆ, ನಿಮ್ಮ ಊರು ಯಾವುದು ಗುಂಡಿ, ಸಿದ್ದರಾಮಯ್ಯ ಗುಂಡಿ, ಅಲ್ಲಿ ಮನೆ ಇದೆ, ತೋಟ ಇದೆ, ಬಾವಿ ಇದೆ, ಬೋರ್ವೆಲ್ ಇದೆ, ಕಾರ್ ಇದೆ, ಎಲ್ಲ ಇದೆ ನಿಮ್ಮ ಹತ್ರ. ಅಷ್ಟಿತ್ತು 14 ಸೈಟ್ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ದುಡ್ಡು ಹೊಡೆಯಕ್ಕೆ ನಿಂತಿದ್ದಾರೆ ಅಂತ ಇದಕ್ಕಿಂತ ಸಾಕ್ಷಿ ಬೇಕಾ? ಆ ಸಾಕ್ಷಿ ಇವತ್ತು ದಾಖಲೆ ಆಗೋಗಿದೆ. ನೀವು ವಾಪಸ್ ಕೊಟ್ಟ ತಕ್ಷಣ ಏನ್ ದಾಖಲೆ ಏನ್ ಚೇಂಜ್ ಆಗಲ್ಲ, ಅದು ಹಂಗೆ ಇರ್ತದೆ. 100 ವರ್ಷ ಹೋಗ್ಲಿ 1000 ವರ್ಷ ಹೋಗ್ಲಿ ನಿಮ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆದ್ರೆ ಅದು ಹಂಗೆ ಇರ್ತದೆ, ಏನ್ ಮಾಡಕ್ಕಾಗಲ್ಲ. ನೀವು ಫೇಸ್ ಮಾಡ್ಲೇಬೇಕು. ಕೋರ್ಟ್ ಅಲ್ಲಿ ನಿಮ್ಗೆ ಕ್ಲಿಯರ್ ಅನ್ನೋವರೆಗೂ ನೀವು ಅದೇನು ಹೇಳ್ತಾರಲ್ಲ, ನಂದು ತೆರೆದ ಪುಸ್ತಕ. ಬಿಜೆಪಿ ಇನ್ನು ಇದೇ ಸಂದರ್ಭದಲ್ಲಿ ಕ್ವಾರ್ಟರ್ ಮೇಲೆ 50 ರೂಪಾಯಿ ಹೆಚ್ಚಳ ನಿಮ್ಮ ಜೇಬಿನಲ್ಲಿ ಬಂದಿದೆ. ಹಾಲು, ಪೆಟ್ರೋಲ್, ಡೀಸೆಲ್, ವಿದ್ಯುತ್ ದರವನ್ನ ಹೆಚ್ಚಳ ಮಾಡಿದ್ರಿ. ಆಸ್ಪತ್ರೆಯಲ್ಲಿ ಫ್ರೀ ಇಲ್ಲ, ಸಿದ್ದರಾಮಯ್ಯ ಫ್ರೀ ಅಂತಾರೆ. ಜನರಿಗೆ ನ್ಯಾಯ ಸಿಗುವವರೆಗೂ ಕಾಂಗ್ರೆಸ್ ಪಾಪಿಗಳ ಸರ್ಕಾರ ಇದ್ದೇ ಇರುತ್ತೆ ಅಂತ ಇದೇ ಸಂದರ್ಭದಲ್ಲಿ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಲಿಗೆ 3 ರೂಪಾಯಿ ಟ್ಯಾಕ್ಸ್ ಹಾಕಿದ್ರಿ, ಪೆಟ್ರೋಲ್ಗೆ ಟ್ಯಾಕ್ಸ್ ಹಾಕಿದ್ರಿ, ಡೀಸೆಲ್ಗೆ ಟ್ಯಾಕ್ಸ್ ಹಾಕಿದ್ರಿ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಹಾಕಿದ್ರಿ, ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ. ಇವಾಗ ಟ್ರಾನ್ಸ್ಫಾರ್ಮರ್ಗಳಿಗೆಲ್ಲ ಎಷ್ಟಿತ್ತು? ಮತ್ತೆ 25,000 ಆಯ್ತು. ಇದು ಎಷ್ಟು ಕಟ್ಬೇಕು? 3 ಲಕ್ಷ ಕಟ್ಬೇಕು. ಎಷ್ಟು ಕಟ್ಬೇಕು? 3 ಲಕ್ಷ. ಆ ಟ್ರಾನ್ಸ್ಫಾರ್ಮರ್ಗೆ ಇದು ಕಟ್ಬೇಕಲ್ಲ, ಅರ್ತಿಂಗ್. ಆ ಇತ್ಲು ನೀವೇ ತಂದು ಕೊಡ್ಬೇಕು, ಉಪ್ಪು ನೀವೇ ತಂದು ಕೊಡ್ಬೇಕು. ಆ ಪರಿಸ್ಥಿತಿ ಇವತ್ತು ಹಳ್ಳಿಗಳಲ್ಲಿ ಇದೆ. ಬೇಡ, ಏನೋ ಕಷ್ಟ ಆಯ್ತು, ಹೊಲಗಳಲ್ಲಿ ದುಡಿದ್ರಿ, ಕಷ್ಟ ಬಿದ್ರಿ ಅಂತ ಯಾರಾದ್ರೂ ಸಾಯಂಕಾಲಕ್ಕೆ ಬೇಜಾರಾದ್ರೆ ಏನಾದ್ರೂ ಹೋದ್ರೆ ಅದ್ರದ್ದು ಕ್ವಾರ್ಟರ್ಗೆ 50 ರೂಪಾಯಿ ಜಾಸ್ತಿ, ಆಲ್ಕೋಹಾಲ್ಗೂ 50 ರೂಪಾಯಿ ಜಾಸ್ತಿ. ಹೇಳಿದ್ದೇನು, ನಾವ್ಯಾವ ತೆರಿಗೆನೂ ಹಾಕಲ್ಲ. ನಮ್ಮ ಸರ್ಕಾರ ಇತ್ತು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು, 1 ರೂಪಾಯಿ ಟ್ಯಾಕ್ಸ್ ಹಾಕಿಲ್ಲ. ಯಾವ್ದು ನೀವು 1 ರೂಪಾಯಿ ಟ್ಯಾಕ್ಸ್ ನಾವು ಹಾಕಿಲ್ಲ. ಪ್ರೂವ್ ಮಾಡ್ಲಿ. ಇವ್ರು ಬಂದು 16 ತಿಂಗಳಾಯ್ತು, 16 ಅವತಾರ. ಈ ಸರಿ ಬಜೆಟ್ ಮಂಡಿಸ್ತಾರೆ. ಈಗ 1,05,000 ಸಾಲ ಮಾಡ್ತಾರೆ. ಕೋಟಿ, 1 ಲಕ್ಷ ರೂಪಾಯಿ ಅಲ್ಲ, ಬರೀ 1 ಲಕ್ಷ. 1 ಲಕ್ಷ ಕೊಟ್ಕೊಂಡು ಸಿದ್ದರಾಮಯ್ಯ 1 ಲಕ್ಷ ಕೋಟಿ. ಹಾಲಿಗೆ 3 ರೂಪಾಯಿ ಟ್ಯಾಕ್ಸ್ ಹಾಕಿದ್ರಿ, ಪೆಟ್ರೋಲ್ಗೆ ಟ್ಯಾಕ್ಸ್ ಹಾಕಿದ್ರಿ, ಡೀಸೆಲ್ಗೆ ಟ್ಯಾಕ್ಸ್ ಹಾಕ್ತೀರಿ,
ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಹಾಕಿದ್ರಿ, ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ. ಇವಾಗ ಟ್ರಾನ್ಸ್ಫಾರ್ಮರ್ಗಳಿಗೆಲ್ಲ ಎಷ್ಟಿತ್ತು? 25,000 ಆಯ್ತು. ಇದು ಎಷ್ಟು ಕಟ್ಟಬೇಕು? 3 ಲಕ್ಷ ಕಟ್ಟಬೇಕು. ಎಷ್ಟು ಕಟ್ಟಬೇಕು? 3 ಲಕ್ಷ. ಆ ಟ್ರಾನ್ಸ್ಫಾರ್ಮರ್ಗೆ ಇದು ಕಟ್ಟಬೇಕಲ್ಲ, ಅರ್ಥಿಂಗ್. ಆ ಇತ್ಲು ನೀವೇ ತಂದ್ಕೊಡ್ಬೇಕು, ಉಪ್ಪು ನೀವೇ ತಂದ್ಕೊಡ್ಬೇಕು. ಆ ಪರಿಸ್ಥಿತಿ ಇವತ್ತು ಹಳ್ಳಿಗಳಲ್ಲಿ ಇದೆ. ಬೇಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.